ನಮಸ್ಕಾರ ರೀ ಎಲ್ರಿಗೂ. ನಾವ್ರಿ ಪಾರಾಪಟ್ಟಿ ಮಂದಿ. ನಮಸ್ತೆ. ಏನಿಲ್ರಿ, ಸಯಾರ ಮೂವಿ ನೋಡ್ಬೇಕಂತ ಬಂದಿನಿ. ನಾವು ಬರೇ ಫೀಡ್ನಾಗ ಅದೇ ಹೊಂಟದ್ರಿ. ಏನ್ ಓಪನ್ ಮಾಡಿದ್ರು ರೀಲ್ಸ್ ಓಪನ್ ಮಾಡ್ಲಿ, ಶಾರ್ಟ್ಸ್ ಓಪನ್ ಮಾಡ್ಲಿ, ಎಲ್ಲಿ ಯಾವ ಆಪ್ನಾಗ ಓಪನ್ ಮಾಡಿದ್ರು ಅದೇ ಹೊಂಟದ ಫೀಡ್ನಾಗ. ಸೊ ಹಂಗಾಗಿ ಯಾಕೋ ನೋಡ್ಬೇಕಂತ ಅನ್ಸುತ್ತು. ನಮ್ದೊಂದು ರಿವ್ಯೂ ಕೊಡಮ್ರಿ, ಹೆಂಗದ ನೋಡಮ್ ಗೊತ್ತಾಗ್ತದ. ಪಾಸಿಟಿವ್ ಅದ, ನೆಗೆಟಿವ್ ಅದ. ಎಲ್ಲ ಮಂದಿ ನೆಗೆಟಿವ್ನೇ ಹೇಳತ್ತಾರ ಬಿಡ್ರಿ, ಜರ ಓವರ್ ಅದ ಅಂತ ಮೂವಿ. ನೋಡೋಣ ಹೆಂಗದ, ನೋಡಿದ್ಮೇಲೆ ಗೊತ್ತಾಗ್ತದ. ಬಂದಿನಿ ಲೈಫ್ ನಾಗ ಫಸ್ಟ್ ಟೈಮ್ ಒಬ್ಬನೇ ಬಂದಿನ್ರಿ ಮೂವಿ ನೋಡಕ್. ಫಸ್ಟ್ ಟೈಮ್, ಇದಕ್ಕಿಂತ ಮೊದಲೆಲ್ಲ ಬಂದಿನಿ, ಫ್ರೆಂಡ್ಸ್ ಜೊತೆಗೆಲ್ಲ ಬಂದಿನ್ರಿ. ಒಬ್ಬನೇ ಬಂದಿರ್ಲಿಲ್ಲ, ಬಟ್ ಫಸ್ಟ್ ಟೈಮ್ ಒಬ್ಬನೇ ಬಂದಿನಿ. ಸೊ ನಿಮ್ ಎಲ್ಲರದು ಮೆಜಾರಿಟಿ ಪ್ರಕಾರ ಮಿರಾಜ್ ಸಿನಿಮಾಸ್ ಬಂದಿನ್ರಿ. ಸ್ಟೋರಿ ಒಳಗೆ ಹಾಕಿದ್ದ ಪೌಲ್ ಮಿರಾಜ್ ಏನು ಇಲ್ಲ ಐನಾಕ್ಸ್ ಅಂತ ಹೇಳಿ ಮಿರಾಜ್ ಅಂತ ಭಾಳ ಜನ ಮಿರಾಜ್ ಸೆಲೆಕ್ಟ್ ಮಾಡ್ರಿ. ಮೆಜಾರಿಟಿ ಮಿರಾಜ್ ಅದ. ಸೊ ನಿಮ್ಮ ಮಾತು ಮೀರ್ಲಿಕ್ಕೆ ಬರಲ್ಲರಿ, ಮಿರಾಜ್ ಸೆಲೆಕ್ಟ್ ಮಾಡ್ಬೇಕು. ಮಿರಾಜ್ ಸೆಲೆಕ್ಟ್ ಮಾಡಿ ನಾನು ಮಿರಾಜಿಗೆ ಬಂದಿನಿ. ನಮ್ಮ ತಂಗಿ ಬರ್ತೀನಂದು ರೀ ಬಾ ಅಂತಂದ. ಮತ್ತೆ ಆಮೇಲೆ ನಾನು ಕಾಲ್ ಮಾಡ್ದ, ಬರ್ಲಿಲ್ಲ. ಅವ್ರೇನೋ ವರ್ಕ್ನಾಗ ಬಿಸಿ ಇರತ್ತ, ಬರ್ಲಿಲ್ಲ. ಫ್ರೆಂಡ್ಸಿಗಂತೂ ನಾ ಯಾರನ್ನೂ ಕೇಳೋಕ್ ಹೋಗಿಲ್ರಿ. ಯಾಕೋ ಇವತ್ತು ಸಿಂಗಲ್ ಒಬ್ನಿಗೆ ನೋಡ್ಬೇಕಂತ ಅನಿಸ್ಲತ್ತಿತ್ತು ಮೂವಿ. ಅದ್ರೊಳಗೆ ಬೇರೆ ಇವತ್ತು ಜರ ಜುಲೈ 22 ಡೇಟ್ ಜರ ಚಲೋ ಅದ ರೀ. ಇವತ್ತಿನ ಡೇಟ್ ಜರ ಚಲೋ ಅದ. ಹಂಗಾಗಿ ಮೂವಿ ನೋಡೋ ಪ್ಲಾನ್ ಐತಿದಿಲ್ರಿ. ಮೂವಿ ಸಡನ್ ಆಗಿ ಆಯ್ತದು. ಡೇಟ್ ಒಂದು ಜುಲೈ 22 ಇರೋದಕ್ಕ. ಸೊ ಜರ ಮೂವಿ ಬಗ್ಗೆನೂ ರಿವ್ಯೂಸ್ ಜರ ಬಕ್ಕೊಳ್ಳಿ ಹೊಂಟಿವು. ಫೀಡ್ನೇ ಬಕ್ಕೊಂಡು ಹೊಂಟಿತ್ರಿ. ಭಾಳ ತಲೆ ಖರಾಬ್ ಆಯ್ತದ. ನಾವು ನಾನು ಏನೋ ನೋಡಮ್ ಮಂದಿ ಏನೋ ಮಾನಸಿಕ ಆಗಿವತ್ತ ಸುಳ ಮಕ್ಕಳು ಸಾಯ್ಲಿಕ್ಕೆ ಹೋಲತ್ತವಂತ, ಹುಚ್ಚುಚ್ಚೆ ಮಾಡ್ಲತ್ತವಂತ, ಅಳ್ತಾವ, ಏನೇನೋ ಮಾಡ್ಲತ್ತವ್ರಿ. ಗೋಯಿಂಗ್ ಇನ್ ಲಿಫ್ಟ್. ಸೊ ಬಂದಿನಿ ಒಳಗಿಲ್ಲಿ. ಸ್ಕ್ರೀನ್ 3 ತಗದ್ರಿ. ಸ್ಕ್ರೀನ್ A14 ಏನೋ ಅದ ಸಮಥಿಂಗ್. ಎಲ್ಲ ಸಯ್ಯಾರ ಎಲ್ಲೂ ಬರ್ಲಾಗದಲ್ಲ ಸಯ್ಯಾರ. सिंगल आया हूँ देखो, JIH A14 है, GFEDCB A1 to 4 ಕಡೆ 5 to 16. ಓಕೆ, ಬಂದು ಕುಂತೀವಿ ಒಳಗೆ. ನೋಡೋಣ ಯಾವಾಗ ಸ್ಟಾರ್ಟ್ ಆಗ್ತದೆ. ಎಷ್ಟಾಗ ಟೈಮ್ 4:15 ಆಗ್ಯದ. 4:20 ಸ್ಟಾರ್ಟ್ ಆಗ್ತದೆ ಮೂವಿ. ಸ್ಟಾರ್ಟ್ ಆದ್ರೆ ಭಾಳ ಜರ ಸ್ಟ್ರೇಂಜ್ ಅನಿಸ್ಲತ್ತದ ರೀ. ಫಸ್ಟ್ ಟೈಮ್ ಸಿಂಗಲ್ ಒಬ್ಬನೇ ಬಂದಿನಲ್ಲ, ಜರ ಸ್ಟ್ರೇಂಜ್ ಅನಿಸ್ಲತ್ತದ, ಅಜೀಬ್ ಅನಿಸ್ಲತ್ತದ ಜರಾನೇ. ಅದ್ರೊಳಗೆ ಬರೀ ಬ್ಲಾಗ್ ಮಾಡತ್ತೀನಿ, ಕೈಯಾಗ ಮೊಬೈಲ್ ಹಿಡ್ಕೊಂಡು. ಭಾಳ ಅಜೀಬ್ ಅನಿಸ್ಲತ್ತದ ನೋಡು. ನಮ್ಮ ಬಾಜು ಒಬ್ಬರು ಬೈಕ್ ಕುಂತಾರ. ಕ್ಯಾ ನಾಮ್ ಹೈ ಭೈ ಆಪ್ಕಾ? इब्राहिम सिंगल आए क्या दोस्तों के साथ? फ्रेंड्स के साथ. ಅವರೆಲ್ಲ ಫ್ರೆಂಡ್ಸ್ ಕೂಡ ಬಂದಾರ. ಸಿಂಗಲ್ ಬಂದಿನಿ. ಗರ್ಲ್ ಫ್ರೆಂಡ್ ಕೂಡ ರೇ ಬಂದವರಲ್ಲ ನಾವು. ಗರ್ಲ್ ಫ್ರೆಂಡ್ ಬಿ ನೈ ಆಯ್ತು. ಆಲ್ಮೋಸ್ಟ್ ಮೂವಿ ಸ್ಟಾರ್ಟ್ ಅಲ್ಲತ್ತದ. ಈಗ ಫೋನ್ ಹಚ್ಚ ನಮ್ಮ ತಂಗಿಗೆ ಫೋನ್ ಹಚ್ಚಾರ, ಈಗ ಬರ್ತೀನಿ ಅಂತೇಳಿ. ಈಗ ಬಂದೇನು ಮಾಡ್ತಾ ಆಕಿ ಎಲ್ಲ ಆಕಿ ರಾಮ ಮಂದಿರ ಸನಿ ಹೇಳ. ಅಲ್ಲಿಂದ ಇಲ್ಲಿಗೆ ಬರೋ ತನಕ ಅರ್ಧ ಪಿಕ್ಚರೇ ಮುಗಿದು ಹೋಗ್ತದೆ. ಇಂಟ್ರೋಲ್ ಟೈಮ್ನಾಗ ಬರ್ಬೇಕಾಗ್ತದೆ. ಮತ್ತಾಕಿ ಅದಕ್ಕೆ ಬ್ಯಾಡ ಅಂತಂದ. ಬೇಡ, ನೀವು ಸೀದಾ ಮನೆಗೆ ಹೋಗ್ರಿ ಅಂತ ಹೇಳಿದವ್ರಿ. ಮನೆಗೆ ಹಿಡಿದವ್ರ ಮನೆಗೆ ಅಷ್ಟೇ. ಮೂವಿ ಸ್ಟಾರ್ಟ್ ಅಲ್ಲತ್ತದ ರೀ. ಸ್ಟಾರ್ಟ್ ಆಯಿತು. ಸೊ ಇಂಟ್ರೋಲ್ ಬಿಟ್ಟದ, ಎಲ್ಲರೂ ಹೊರಗೆ ಬಂದಾರ. ಇಂಟರ್ಮಿಷನ್. ಹಾಫ್ ಆಫ್ ದ ಮೂವಿ ಓವರ್ ಆಗ್ಯದ್ರಿ. ಹಾಫ್ ಮೂವಿ, ಬಟ್ ಅದ್ರದ್ದು ರಿವ್ಯೂ ಕೊಡಬೇಕು. ಈಗೇನು ಅರ್ಧ ಸ್ಟೋರಿ ಆಗ್ಯದಲ್ಲ ರೀ. ಅರ್ಧ ಸ್ಟೋರಿ ಹೇಳ್ತೀನಿ. ಅಷ್ಟು ಮಜಾ ಬಂದಿಲ್ಲ ಮೂವಿ ಬಗ್ಗೆ. ನನ್ನ ರಿವ್ಯೂ ಇವ್ರದ್ದು ಆದ್ಮೇಲೆ ನಾನು ನಿಮಗೆ ನನ್ನ ರಿವ್ಯೂ ಹೇಳ್ತೀನಿ. ಫಸ್ಟ್ ಅವ್ರದ್ದು ರಿವ್ಯೂ ನೋಡ್ಕೊಳ್ಳೋಣ, ಅವ್ರ ರಿವ್ಯೂ ಕೇಳೋಣ. ನೋಡೋಣ ಏನು ಹೇಳ್ತಾರೆ ಕೇಳೋಣ. पिक्चर है क्या, फुल एंटरटेनमेंट है पिक्चर. एंटरटेनमेंट भी होता है, रोमांस भी होता है पिक्चर में. क्या भी नहीं, फुल अच्छा है पिक्चर. न्यू हीरो है, सपोर्ट हमेशा करना हीरो को. और फुल एंटरटेनमेंट है पिक्चर फुल हिट है. ಬೈ ಫಿರ್ ಅದು ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ಕ್ರಿಂಜ್ ಅದ ಅಲ್ಲತ್ತಾರಲ್ಲ. ಕ್ರಿಂಜ್ ಅದ, ಮೂವಿ ಚಲೋ ಇಲ್ಲ ಅಂತೇಳಿ ಎಲ್ಲ ಫೀಡ್ನಾಗ ಹೊಂಟದಲ್ಲ, ವೈರಲ್ ಮಾಡ್ರಲ್ಲ. ಮೂವಿ ಚಲೋ ಇಲ್ಲ ಅಂತ ಹೇಳ್ತಾರ. ಮಾನಸಿಕ ಆಗಿರೋ ಕೆಲವೊಂದು ಹುಚ್ಚು ಮಾಡತ್ತವ, ಸೈಕೋ ಟೈಪ್ ಮಾಡತ್ತವ. ಅದ್ರ ಬಗ್ಗೆ ಏನು ಹೇಳ್ತೀರಿ? अदर ಬಗ್ಗೆ उसके ऊपर बोला तो कुछ भी नहीं है. अब जैसा देखते हैं इमोशनल है पिक्चर. जैसा हम देखते हैं वैसा उसके अंदर फील होता है वो. अब जैसा कोई आता तो देखता, वो लव का गिरा तो वो लव के चक्कर में वो रहता. फिर अभी कैसा है तो अब जैसे एंजॉय करने के मोमेंट में देखे तो एंजॉय होता. जिसका भी ब्रेकअप हुआ था वो तो गारंटी जाता ही वो. अब उसके अंदर वो भी है. और डबल सीन भी होता. जो लोग समझना है वो समझते हैं. उसके ऊपर तो हम कुछ भी नहीं बोल सकते ना. हाँ नहीं, इट इज़ फॉर निब्बा निब्बीज. So many people are saying like that. So what your opinion about that? हाँ तो देख सकते हैं, लेकिन वो कपल्स के साथ देखने में मज़ा अलग है और फ्रेंड्स के साथ देखने में मज़ा अलग है. इतना ही फैमिली के साथ मत आओ, फ्रेंड्स के साथ आओ, कपल के साथ आओ, बस इतना ही कहना. ओके. ಸೊ
ಮೂವಿ ನೋಡಿ ಜಸ್ಟ್ ನಮ್ಮ ಫ್ರೆಂಡ್ ದುಕಾನಿಗೆ ಬಂದಿನ್ರಿ, ಫ್ರೆಂಡ್ ಶಾಪಿಗೆ ಬಂದಿನಿ ಇಲ್ಲಿ ಗಂಜೊಳಗ. ಅಲ್ಲಿ ಮಾತಾಡ್ಲಿಕ್ಕೆ ಕಂಫರ್ಟೇಬಲ್ ಇರ್ಲಿಲ್ಲ, ನಾ ಮಾತಾಡ್ಬೇಕಂತ ಅನ್ಕೊಂಡಲ್ಲಿ, ಬಟ್ ಅಲ್ಲಿ ಕಂಫರ್ಟೇಬಲ್ ಇರ್ಲಿಲ್ಲ. ಯಾಕಂದ್ರೆ ಮಳೆ ಹೊಂಟಿತ್ತು, ಮತ್ತೆ ಅಲ್ಲಿ ಸ್ವಲ್ಪ ಪಬ್ಲಿಕ್ನು ಭಾಳ ಇತ್ತು, ಅಂದ್ರೆ ಸೌಂಡ್ ಜಾಸ್ತಿ ಇತ್ತು. ನಂಗೆ ಯಾಕೋ ಕಂಫರ್ಟೇಬಲ್ ಅನಿಸ್ಲಿಲ್ಲ, ಹೀಗಾಗಿ ಅಲ್ಲಿ ಮಾತಾಡ್ಲಿಲ್ಲ, ಇಲ್ಲಿ ಬಂದಿನಿ. ಮೂವಿ ಬಗ್ಗೆ ಹೇಳ್ಬೇಕಂದ್ರ ನೋಡ್ರಿ, ಮೂವಿ ಓಕೆ ಅದ ರೀ, ಚಲೋನೇ ಅದ. ಸ್ಟಾರ್ಟಿಂಗ್ ಒಳಗ ನನಗ ಫಸ್ಟ್ ಹಾಫ್ ಒಳಗ ನನಗೂ ಇಷ್ಟ ಆಗ್ಲಿಲ್ಲ ಅಂತಂದ್ರ, ಆ ಹುಡುಗಕ್ಕೆ ಮ್ಯಾರೇಜ್ ಆಗಲ್ಲ ಅಂತ, ಮಹೇಶ್ ಅನ್ನೋ ಮ್ಯಾರೇಜ್ ಆಗಲ್ಲ ಅಂತ ಹೇಳಿರ್ತಾನ. ಆಕೆ ಇಮಿಡಿಯೇಟ್ಲಿ ಬೇರೆದವನಿಗೆ ಇಮಿಡಿಯೇಟ್ಲಿ ರೀ, ಮತ್ತೇನ್ ಭಾಳ ಜಾಸ್ತಿ ಟೈಮ್ ತಗೊಂಡಿರಲ್ಲ, ಇಮಿಡಿಯೇಟ್ಲಿ ಅವಾಗಿಂದ ಅವಾಗೆ ಬೇರೆಯವನ ಮೇಲೆ ಕ್ರಶ್ ಆಗ್ತಂತ, ಬೇರೆದವನ ಮೇಲೆ ಲವ್ ಆಗ್ತದಂತ ಇಮಿಡಿಯೇಟ್ಲಿ ಸಡನ್ ಆಗಿ. ಏನೋ 1-2 years 3 years ಗ್ಯಾಪ್ ಆಗ್ತದಪ್ಪ, ಅದು ಮಾತು ಬೇರೆ. ಅದು ಒಂದು ನನಗೆ ಚಲೋ ಅನಿಸ್ಲಿಲ್ರಿ. ಒಪ್ಕೋತೀನಿ, ಆ ಮೂವಿ ಒಳಗೆ ನೆನಪಿನ ಶಕ್ತಿ ಅಂದ್ರೆ ಈಗ ಮರೆಯೋ ಕಾಯಿಲೆ ಇರ್ತದ, ಲೈಕ್ ಅದು ಯಾವ್ದೋ ಒಂದು ಡಿಸಾರ್ಡರ್ ಹೇಳಿದ್ರು, ಅಲ್ಝೈಮರ್ಸ್ ಡಿಸೀಸ್ ಏನೋ ಸಮಥಿಂಗ್ ಅದ ನೇಮ್. ಬಟ್ ಸ್ಟಾರ್ಟಿಂಗ್ ಒಳಗೆ ಇರಲ್ರಿ, ಆಮೇಲೆ ಯಾವಾಗ ಸೆಕೆಂಡ್ ಹಾಫ್ ನಾಗ ಅದು ಡಿಸಾರ್ಡರ್ ಹೆಚ್ಚಿಗೆ ಆಗ್ತದ, ಅದ್ರ ಸಿಂಪ್ಟಮ್ಸ್ ಹೆಚ್ಚಿಗೆ ಆಗ್ತಿರ್ತಾವ. ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಈಗ ಮರೆಯೋ ಕಾಯಿಲೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಬಟ್ ಸ್ಟಾರ್ಟಿಂಗ್ ಒಳಗೆ ಇರಲ್ಲಲ್ರಿ, ಸ್ಟಾರ್ಟಿಂಗ್ ಒಳಗೆ ಇದ್ದಿರ್ಲಿಲ್ಲ. ಆದ್ರೂ ಇಮಿಡಿಯೇಟ್ಲಿ ಅವ್ನ ಮ್ಯಾರೇಜ್ ಮಾಡ್ಕೊಂಬಲ್ಲ ಅಂತ ಹೇಳ್ತಾನಂತ, ಅವಾಗಿಂದ ಅವಾಗೆ ಅವನಿಗೆ ಬಿಟ್ಟು ಇವನಿಗೆ ಇದು ಮಾಡ್ತಾಳ, ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಸೊ ಅದೊಂದು ನನಗೆ ಚಲೋ ಅನ್ಸ್ಲಿಲ್ರಿ. ಬಟ್ ಓವರ್ ಆಲ್ ಮೂವಿ ಚಲೋ ಅದ ರೀ. ಎಲ್ರು ಏನ್ ನೋಡ್ರಲ್ಲ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ರು ನೋಡಿರ್ತೀರಿ. ಯಾಕ ಹುಚ್ಚುಚ್ಚು ಮಾಡ್ಯಾವ, ಸೈಕೋಗೋ ಟೈಪ್ ಯಾಕೆ ಮಾಡ್ಯಾವ, ಕೆಲವೊಂದ್ ಜನ ಹತ್ತಾರ ಅಲ್ಲಿ ಟಾಕೀಸ್ ಒಳಗೆ ಹೋಗಿ ಒದ್ದಾಡೋದು, ಹುಚ್ಚರು ಅಪ್ಲೈ ಮಾಡೋದು, ಚೀರೋದು, ಆ ತರ ಎಲ್ಲ ಮಾಡ್ಯಾರಿ. ಸೊ ಮೆಚೂರ್ಡ್ ಇದ್ದವ್ರು ಯಾರು ಆ ತರ ಮಾಡಲ್ಲ. ಮೂವಿ ಏನ್ ಅಂತ ಪರಿ ಏನು ಪ್ರೊವೋಕ್ ಮಾಡಪ್ಲೇ ಇಲ್ರಿ, ಅಂದ್ರೆ ಲೈಕ್ ಹಿಂಗ ಅದು ನೋಡಿ ಹುಚ್ಚುಚ್ಚು ಮಾಡಪ್ಲೇ ಅಂತೂ ಏನೂ ಇಲ್ಲ ಮೂವಿ. ಬಟ್ ಯಾರು ಇದರ ಸ್ಟಾರ್ಟಿಂಗ್ ಒಳಗೆ ಇರ್ತಾರಲ್ರಿ, ಲವ್ ಒಳಗ ಸ್ಟಾರ್ಟಿಂಗ್ ಒಳಗೆ ಆ ಸ್ಟಾರ್ಟಿಂಗ್ ಸ್ಟೇಜ್ನಾಗ ಇದ್ದವ್ರು ಮಾಡ್ತಾರ, ಮತ್ತೆ ಕೆಲವೊಬ್ರು ಛಪ್ರಿಗಳು ಮಾಡ್ತಾರ, ಛಪ್ರಿಗಳು ಮಾಡ್ತಾವ. ಮೆಚೂರ್ಡ್ ಇದ್ದವ್ರು ಯಾರು ಮಾಡಲ್ರಿ, ಮೆಚೂರ್ಡ್ ಪೀಪಲ್ ಯಾರು ಮಾಡಲ್ಲ. ಹಂಗ ನೋಡಿಲ್ರಿ ಮೂವಿ ಆ ತರ ಏನಿಲ್ಲ ಅಂತ ಪರಿ ಏನು. ಬಟ್ ಇನ್ನೊಂದೇನಂದ್ರ ಮೂವಿ ಒಳಗ್ರಿ ಅವ್ರು ಎಲ್ಲಾ ಸ್ವಲ್ಪ ಕಿಚಡಿ ಕಿಚಡಿ ಮಾಡ್ದಂಗ ಮಿಕ್ಸ್ ಮಾಡ್ರ ಚಿತ್ರಾನ್ನ ಆಗ್ಯದ. ಅದು ಯಾವ ರೀತಿ ಅಂತಂದ್ರ ಆಶಿಕಿ 2, ಕಬೀರ್ ಸಿಂಗ್ ಇಲ್ಲ, ಅರ್ಜುನ್ ರೆಡ್ಡಿ ಅನ್ಬೋದು, ಎಲ್ಲಾನು ಸ್ವಲ್ಪ ಕಾಪೀಸ್ ಅನಿಸ್ತದ ನನಗೆ ನೋಡೋದಲ್ಲ. ಸ್ಟಾರ್ಟಿಂಗ್ ಎಂಡ್ ತನಕ ನೋಡೋದಲ್ಲ, ಎಲ್ಲಾ ಮೂವೀಸ್ ಕೆಲವೊಂದು ಸೀನ್ಸ್ಗಳು ಜರ ಕಾಪಿನಿ ಅನ್ಸೂರಿ. ಎಲ್ಲಾ ಮಿಕ್ಸ್ಅಪ್ ಆಗಿ ಸಯ್ಯಾರ ಮಾಡಿರೋರು, ಕಾಂಬಿನೇಷನ್ ಆಫ್ ಆಲ್ ದ ಫಿಲ್ಮ್ಸ್ ಅಂತ ಅನ್ಬೋದು. ಲೈಕ್ ಆಶಿಕಿ 2, ಕಬೀರ್ ಸಿಂಗ್ ಇಂಥವೆಲ್ಲ ಇಟ್ಕೊಂಡು ಮಾಡ್ಯಾರ. ಆಲ್ಮೋಸ್ಟ್ ಅಲ್ಲ ಓಕೆ ಅದರ ಮೂವಿ. ಔಟ್ ಆಫ್ 10 7 or 8 ಕೊಡ್ಬೋದು. ಬಟ್ ಇದು ಮೂವಿ ಹೆಂಗದ ಅಂತಂದ್ರೆ ಯಾರಿಗೆ ರಿಲೇಟೇಬಲ್ ಅನ್ನಿಸ್ತಲ್ರಿ ಅವ್ರಿಗೆ ಅಷ್ಟೇ ಇಷ್ಟ ಆಗ್ತದ, ಉಳಿದರಿಗೆ ಇಷ್ಟ ಆಗಲ್ಲ. ಇನ್ನೊಂದು ಅನ್ಬೋದು, ಅವ್ರೇನ್ ಹುಚ್ಚುಚ್ಚು ಮಾಡಿರಲ್ರಿ, ಕೆಲವೊಬ್ರು ಹುಚ್ಚುಚ್ಚು ಮಾಡ್ರ ವಿಡಿಯೋಸ್ ವೈರಲ್ ಆಗ್ಯಾವ, ಇನ್ಸ್ಟಾಗ್ರಾಮ್ನಾಗ ವೈರಲ್ ಆಗ್ಯಾವ. ಮೇ ಬಿ ಮಾನಸಿಕ ಇದು ಮಾಡಿರ್ತಾವ್ರಿ, ಇಲ್ಲ ಅಂತಂದ್ರ ಇವ್ರು ಮೂವಿ ರಿಲೇಟೆಡ್ ಇದ್ದವ್ರು ಯಾರೇ ಬೇಕತ್ತು ಮಾಡ್ಸಿರ್ಬೋದೇನೋ, ಒಂದು ಹೈಪ್ ಕ್ರಿಯೇಟ್ ಮಾಡ್ಬೇಕಂತೇಳಿ ಮಂದಿಗೆ ಒಂದು ಹೈಪ್ ಕ್ರಿಯೇಟ್ ಮಾಡ್ಬೇಕು, ಆ ಮೂವಿ ಪಾಪ್ಯುಲರ್ ಮಾಡ್ಕೋಬೇಕು, ಪಾಪ್ಯುಲಾರಿಟಿ ಸಲಿಂದ ಲೈಕ್ ಜಾಸ್ತಿ ಜನ ಆಡಿಯನ್ಸ್ ರೀಚ್ ಆಗ್ಲಿ, ಜಾಸ್ತಿ ಕಲೆಕ್ಷನ್ ಆಗ್ಲಿ, ವೈರಲ್ ಆಗ್ಲಿ ಅನ್ನೋ ಒಂದು ರೀಸನ್ಗೆ ಅವ್ರನ್ನ ಮಾಡ್ಸಿರ್ಬೋದು, ಹೇಳಕ್ ಬರಲ್ರಿ. ನಿನ್ ಜನ್ಮಕ್ಕೆ ಹೋಗೋ ಇರ್ಬೋದು, ಅದನ್ನು ಇರ್ಬೋದಿಲ್ಲ, ಇದೂ ಇರ್ಬೋದು. ಸೊ ಇದು ಒಂದು ರಿವ್ಯೂ ರೀ. ಈ ಕಡೆ ಪಾಸಿಟಿವ್ ಅಂತ ಹೇಳಕ್ ಬರಲ್ಲ, ನೆಗೆಟಿವ್ ಅಂತ ಹೇಳಕ್ ಬರಲ್ಲ. ಆ ಮೂವಿ ನೋಡುವಂತ ಪರ್ಸನ್ ಮೇಲೆ ಅದ ರೀ, ಆ ಪರ್ಸನ್ ಮೈಂಡ್ ಸೆಟ್ ಮೇಲೆ ಅದು ಅವ್ರಿಗೆ ರಿಲೇಟೇಬಲ್ ಅನ್ಸುತ್ತು ಅಂತಂದ್ರೆ. ಕೆಲವೊಬ್ರು ಇರ್ತಾರೆ ಭಾಳ ಡೀಪ್ ಆಗಿ ಹೋಗೋರು ಇರ್ತಾರ, ಅಂಥವ್ರಿಗೆ ಆ ಥರ ಮಾಡಿಸ್ತದ ಮೂವಿ. ಸೊ ಇದಾಗಿತ್ರಿ ಇವತ್ತಿನ ವಿಡಿಯೋ. ನಮ್ಮ ರಿವ್ಯೂ ನಾವು ಕೊಟ್ಟಿವಿ, ಎರಡೂ ಅದ ರೀ, ಪಾಸಿಟಿವ್ ನೆಗೆಟಿವ್ ಎರಡೂ ಅದ. ಬ್ರದರ್ ಒಬ್ರು ಮಾತಾಡ್ರಲ್ರಿ, ಆ ಬ್ರದರ್ ಮಾತಾಡಿದ್ರು, ಅವ್ರು ಕರೆಕ್ಟ್ ಮಾತಾಡ್ಯಾರ ನೋಡ್ರಿ, ಅವ್ರ ಪಾಯಿಂಟ್ಸ್ನು ಕರೆಕ್ಟ್ ಅವ, ಮೂವಿ ಬಗ್ಗೆ ಕರೆಕ್ಟ್ ರಿವ್ಯೂ ಕೊಟ್ರು ಅವರು. ಸೊ ಇದಾಗಿತ್ರಿ ಇವತ್ತಿನ ವಿಡಿಯೋ. ಮತ್ತೆ ಸಿಗಮ್ರಿ ಮುಂದಿನ ವಿಡಿಯೋ ಒಳಗ. ಒಬ್ಬರಮ್ರಿ ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ.